ಉಂಟಲ್ಲ. ಆದ್ರೆ ಒಂದು ಸತ್ಯ, ಏನು? ನನಗೆ ವಿಷಯ ತಿಳಿಸಬೇಕಾಗಿತ್ತು. ಹಾ. ನಿನಗೆ ಸೋಲಾಗುವುದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತುಂಟು. ಈಗ ಬೆಂಕಿಗೆ ಉರಿಯುವ ಗುಣ ಸ್ವಾಭಾವಿಕವಾಗಿ ಇರುವುದಾದ್ರೂ ಗಾಳಿಯ ಪ್ರೇರಣೆ ಬೇಕಾಗ್ತದೆ. ಬೇಕೇ ಬೇಕು. ಹಾಗೆಯೇ ನಾನು ನೀನು ಸೇರಿದ್ರೆ ಗಾಳಿ ಬೆಂಕಿ ಸೇರಿದ ಹಾಗೆ. ಹೌದು. ಮತ್ತೆ ಯಾರು ಬರ್ತಾರೆ? ಚಾರಕರು ಆಡಿದ ನುಡಿ ಬರಸಿಡಿಲು ಬಡಿದ ಅನುಭವ ರಾಮನ ಪಾಲಿಗೆ. ರಾಮಚಂದ್ರ ಯಜ್ಞ ದೀಕ್ಷಾಬದ್ಧನಾಗಿ ಕುಳಿತುಕೊಂಡಿರುವ ಈ ಕಾಲದಲ್ಲಿ ನಮ್ಮವರು ಆಡುತ್ತಿರುವ ಒಂದೊಂದು ನುಡಿ ಎಂತ ಬಿರುಸಿನ ನುಡಿ, ನೋವಾಗುವ ಆಘಾತವಾಗುವಂತಹ ನುಡಿಯನ್ನು ಕೇಳುತ್ತಾ ಇದ್ದೇನೆ. ನಮ್ಮವರೆಲ್ಲ ಹಾ ಎಂದು ನೋಯುತ್ತಾ ಇದ್ದಾರೆ. ಈ ಸಮಯದಲ್ಲಿ ರಾಮನಾದ ನಾನೇನು ಮಾಡಲಿ? ಇವರಿಗೆಲ್ಲ ಸಮಾಧಾನ ಇಡಬೇಕಾದ್ದೇ ಹೊಣೆ. ಆದ್ದರಿಂದ ಇವರಿಗೆಲ್ಲ ಧಾರುಣಿ ಬಧೈರುವಂತಾದು ಮುಂದಾದ ನಾಕ್ಷಣದಿಂದ ನಮ್ಮವರಿಗೆಲ್ಲ ಸಮಾಧಾನವನ್ನು ನೀಡಿದ್ದೇನೆ. ಜೊತೆಗೆ ರಣಕ್ಷೇತ್ರಕ್ಕೆ ಹೋಗುವುದಕ್ಕಾಗಿ ಹನುಮ, ಜಾಂಬ ಮುಂತಾಂತಹ ವೀರಾಧಿ ವೀರನ್ನ ಜೊತೆಗೂಡಿಕೊಂಡಿದ್ದೇನೆ. ಇನ್ನು ತಡ ಯಾಕೆ? ನಡೀತೇನೆ ರಣಕ್ಷೇತ್ರಕ್ಕೆ. ಧರೆಯೋಳು ಮಲಗಿದ್ದ ತರಣಿ ಸೇನೆಯ ಧರೆಯೋಳು ಮಲಗಿದ್ದ ತರಣಿಜ ಸೇನೆಯ ಪರಿಯನು ಕಂಡಾಗ ರಾಮ. ತರಣಿಜ ಸೇನೆಯ ಪರಿಯನು ಕಂಡಾಗ ರಾಮ. ಭರತಾದಿ ಅನುಜರ ಹೊರಗಿದ್ದ ತರಳರ ಭರತಾದಿ ಅನುಜರ ಹೊರಗಿದ್ದ ತರಳರಾಗ ಪರಿಗಿಸುವುದೆಂದ ನಿಸೀಬ. ರಣಕ್ಷೇತ್ರಕ್ಕೆ ಬಂದೆ, ಮಲಗಿದ ನಮ್ಮವರನ್ನ ಕಂಡೆ. ಅಯ್ಯೋ ಎನ್ನುತ್ತಾ ಇದೆ ಮನ. ನನ್ನ ಅಂತರಗಳಲ್ಲಿ ಈ ತಳಮಳ, ಈ ಚಿಂತೆ ಯಾಕೆ ಯಾಕೆ ಯಾಕೆ? ನಮ್ಮವರನ್ನ, ನನ್ನದನ್ನ ನಾನು ಕಳೆದುಕೊಂಡು ಅಯ್ಯೋ ಅಯ್ಯೋ ಎನ್ನುವ ದುಸ್ಥಿತಿ ನನ್ನ ಪಾಲಿಗಲ್ಲವೇ? ಆ ಕಡೆಗೆ ಭರತ, ಈ ಕಡೆಗೆ ಶತ್ರುವ, ಆ ಕಡೆಗೆ ನನ್ನ ತಮ್ಮ ಲಕ್ಷ್ಮಣ, ಭರತಾದಿಗಳ ಮಕ್ಕಳು ಧರೆಗುರುಳಿ ಹೋಗಿದ್ದಾರೆ. ಎಲ್ಲೆಲ್ಲಿಯೂ ಕೆನ್ನಂತರದ ಹೊಳೆಯೇ ಹರಿಯುತ್ತಾ ಇದೆಯಲ್ಲ. ಅಯ್ಯೋ ದೈವವೇ, ಏನು ಮಾಡಲಿ ಏನು ಮಾಡಲಿ? ರಾಣಿಯ ತ್ವರದಿಗೆ ಸೂನುಗಾಳೆನಗಿಲ್ಲ. ರಾಣಿಯ ತ್ವರದಿಗೆ ಸೂನುಗಳೆನಗಿಲ್ಲ. ಜಾಣರು ನಂಬಿದೆ ನಾನು, ಜಾಣರು ನಂಬಿದೆ ನಾನು. ಪ್ರಾಣ ಸಮಾನರ ಹಾನಿಯ ಕಂಡಾಯ್ತು. ಪ್ರಾಣ ಸಮಾನರ ಹಾನಿಯ ಕಂಡಾಯ್ತು. ಕ್ಷೋಣಿ ಬಾರಕನಾದೆ ನಿನ್ನು. ಕ್ಷೋಣಿಗೆ ನಾನು ಭಾರವಾಗಿ ಹೋದನಲ್ಲ. ಏನು ಮಾಡೋಣ? ರಾಮನ ಜೀವನದಲ್ಲಿ ಆದ ಒಂದೊಂದು ಅನರ್ಥದ ಪರಂಪರೆ
ಒಂದೊಂದು ಆಘಾತ ಸಾಮಾನ್ಯವಾದದ್ದೇ. ನನ್ನ ಪ್ರಿಯ ಪತ್ನಿಯನ್ನ ತೊರೆಯುವಂತಹ ದುರ್ಧರ ಪ್ರಸಂಗ. ನನ್ನ ಪಾಲಿಗೆ ಮಕ್ಕಳು ಮಕ್ಕಳು ಅಂತ ಹೇಳಿದರೆ ಎಲ್ಲಿ ಆ ಮಕ್ಕಳಿಲ್ಲದೆ ಇದ್ರು ನನ್ನ ಮಕ್ಕಳ ಸಮಾನ ಅಂತ ಈ 3 ಜನ ತಮ್ಮಂದಿರನ್ನ ನೋಡಿ ತಡೆಯುತ್ತಾ ಇದ್ದೆ. ತಮ್ಮಂದಿರ ಮಕ್ಕಳನ್ನ ಕಂಡು ನನ್ನ ಹೃದಯವನ್ನ ತುಂಬಿಸಿಕೊಳ್ಳುತ್ತಾ ಇದ್ದೆ. ಆ ಭಾಗ್ಯವು ನನ್ನ ಪಾಲಿಗೆ ಇಲ್ಲವಾಯಿತಲ್ಲ. ಒಳಿದರೆ ರಘುವಂಶ ತಿಲಕರಿಂದಿನ ರಣದಿ, ಒಳಿದರೆ ರಘುವಂಶ ತಿಲಕರಿಂದಿನ ರಣದಿ ಕಳೆಯಿತೆ ಮರುವಂಶ ಪುಣ್ಯದೇಳಿಗೆಯ ಸಿರಿಯೇ, ಮನುವಂಶ ಪುಣ್ಯದೇಳಿಗೆಯ ಸಿರಿ ಉಳಿದನೆ ದೌರ್ಭಾಗ್ಯವು ಕಾಣಲೆಂದಾನು ಸೆಳೆಯನೇ ವಿಧಿಯನ್ನನು. ಉಳಿದನೆ ದೌರ್ಭಾಗ್ಯವು ಕಾಣಲೆಂದಾನು ಸೆಳೆಯನೇ ವಿಧಿಯನ್ನನು. ರಘುವಂಶ ತಿಲಕರು ಒಲಿದರೆ ಮರುಕುಲದ ಮಹಾಪುಣ್ಯ ಇಲ್ಲಿಗೆ ಕರಗಿ ನೀರಾಗಿಯೇ ಹೋಯಿತೆ. ಭರತ ಕುಲ ಭರದ್ರಥ ಮಹಾನುಭಾವ ಆರ್ಜಿಸಿದ ಪುಣ್ಯ ಸಾಮಾನ್ಯವಾದದ್ದೇ. ಲೋಕ ಪಾವನ್ಯಂತ ಗಂಗೆಯನ್ನೇ ಧರ ಗೆಳಿಸಿದ ಮಹಾನುಭಾವನ ಕುಲದಲ್ಲಿ ಹುಟ್ಟಿದ ನಮ್ಮ ಪಾಲಿಗೆ ಈ ದುರ್ಗತಿಯ ಹೊಂಡವೇ. ಅಯ್ಯೋ, ಏನ ಮಾಡೋಣ? ಓ ಕರಾಳ ವಿಧಿಯೇ, ಈ ರಾಮನನ್ನ ಯಾಕೆ ಬಿಟ್ಟಿದ್ದೀಯ ಭೂಮಿಯಲ್ಲಿ? ಬೇಗ ಬೇಗ ನನ್ನನ್ನು ತೆಗೆದುಕೋ. ಅಳಲಿ ಫಲವೇ ನಿನ್ನು ವೀರ ಕ್ಷತ್ರಿಯನಾಗಿ ಮುಡುಗಿದ್ದನು ಅದರ ತುಳಿವೆ. ರಾಮನ ಜೀವನದಲ್ಲಿ ಅಳುವು ಯಾಕೆ ಕಣ್ಣೀರನ್ನು ಹರಿಸಬೇಕು? ಕ್ಷತ್ರಿಯ ಕ್ರೋದ್ಭವರಾಗಿ ನಿಂತಿರುವಂತಹ ರಾಮನ ಜೀವನದಲ್ಲಿ ಏನೇ ಆಘಾತ ನೋವೇ ಬಂದರು ಅದನ್ನು ಸಹಿಸಿಕೊಳ್ಳಬಲ್ಲ ಆ ದಾಕ್ಯತೆ ನನ್ನ ಪಾಲಿಗಿದೆಯಲ್ಲ. ನೋಡೋಣ, ನನ್ನ ತಮ್ಮಂದಿರ ಸಾವಿ ಕಾಡಿಭೂತ್ರ ಅಂತ ಆ ಭೂತ ಶಕ್ತಿಗಳು ಏನೆಂಬುದನ್ನು ಹೋಗಿ ಕ್ಷತ್ರಿಯನಾಗಿ ಮುಡುಗಿದ್ದನು ಅದರ ತುಳಿವೆ. ರಾಮನ ಜೀವನದಲ್ಲಿ ಅಳುವು ಯಾಕೆ ಕಣ್ಣೀರನ್ನು ಹರಿಸಬೇಕು? ಕ್ಷತ್ರಿಯ ಕ್ರೋದ್ಭವರಾಗಿ ನಿಂತಿರುವಂತಹ ರಾಮನ ಜೀವನದಲ್ಲಿ ಏನೇ ಆಘಾತ ನೋವೇ ಬಂದರು ಅದನ್ನು ಸಹಿಸಿಕೊಳ್ಳಬಲ್ಲ ಆ ದಾಕ್ಯತೆ ನನ್ನ ಪಾಲಿಗಿದೆಯಲ್ಲ. ನೋಡೋಣ, ನನ್ನ ತಮ್ಮಂದಿರ ಸಾವಿ ಕಾಡಿಭೂತ್ರ ಅಂತ ಆ ಭೂತ ಶಕ್ತಿಗಳು ಏನೆಂಬುದನ್ನು ಹೋಗಿ ಚೆಲುವರನು ನೋಡಿದರೆ ಚೆಲುವರನು ನೋಡಿದರೆ
ಎನ್ನಯ ಮನಮು ನಲಿವುದು ಎನ್ನಯ ಮನವು ಚೆಲುವರನು ನೋಡಿದರೆ ಚೆಲುವರನು ನೋಡಿದರೆ ಚೆಲುವರನು ನೋಡಿದರೆ ಚೆಲುವರನು ನೋಡಿದರೆ ನಲಿಯುವುದೆನ್ನಯ ಮನವು ಕಲಿತಾನವು ಕರಗುತ್ತಿದೆ ಯಾಕೋ ನಾ ಕಾಣಿ ಕರಗುತ್ತಿದೆ ಯಾಕೋ ನಾ ಕಾಣಿ ಕಲಿತಾನವು ಕರಗುತ್ತಿದೆ ಯಾಕೋ ನಾ ಕಾಣಿ ಕೊಲ್ಲುವ ಕಾರ್ಯಕ್ಕೆ ಬಂದೆ ಛಲವು ಸರಿಯಿತು ಹಿಂದೆ ಕೊಲ್ಲುವ ಕಾರ್ಯಕ್ಕೆ ಬಂದೆ ಛಲವು ಸರಿಯಿತು ಹಿಂದೆ ಕೊಲ್ಲುವ ಕಾರ್ಯಕ್ಕೆ ಬಂದೆ ಛಲವು ಸರಿಯಿತು ಹಿಂದೆ ಒಲವು ತಲೆ ತೋರುತ್ತಿದೆ ಒಲವು ತಲೆ ತೋರುತ್ತಿದೆ ಒಲವು ತಲೆ ತೋರುತ್ತಿದೆ ತಿಳಿಯದಾಯಿತು ಒಲವು ತಲೆ ತೋರುತ್ತಿದೆ ತಿಳಿಯದಾಯ್ತು ಯಾಕೆ ಹೀಗೆ ಬಂದು ನಿಂತು ಹೊಡ್ತಾ ಇದ್ದೇನೆ? ಆ ಸೌಂದರ್ಯ, ಆ ದಿವ್ಯವಾದ ಭವ್ಯವಾದ ಆಕಾರ, ಆ ಮುಖದ ವರ್ಚಸ್ಸು ತೇಜಸ್ಸು ಅದನ್ನೆಲ್ಲ ನೋಡುತ್ತಾ ಇದ್ದ ಹಾಗೆ ಯಾಕೆ ಮರುಕ ಈ ರಾಮನಿಗೆ, ಯಾಕೆ ಈ ಮೋಹದ ಸೆಳೆತ ರಾಮನಿಗೆ, ಯಾಕೆ 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 ಎಂದು ಕೇಳ್ತಿದ್ದರೆ ಉತ್ತರ ಸಿಗುವ ಹಾಗಿಲ್ಲವಲ್ಲ. ನನ್ನ ಕಲಿತಾರ ಇದ್ದಕ್ಕಿದ್ದ ಹಾಗೆ ಕರಗುತ್ತಾ ಇದೆ, ನೀರಾಗಿ ಹರಿಯುತ್ತಾ ಇದೆ. ನನ್ನ ತನವೇ ನನ್ನಿಂದ ಬರಿದಾಗುತ್ತಾ ಇದೆಯಲ್ಲ. ನಾನು ಬರುವಾಗ ಏನೆಲ್ಲ ಇಚ್ಛಿಸಿ ಬಂದೆ. ನನ್ನ ವೀರತನ ಪ್ರದರ್ಶನದ ಆಕಾರದಲ್ಲಿ ಈ ಹುಡುಗರನ್ನ ಇಲ್ಲ, ಆ ದಾಟ್ಯ ಪ್ರಕೃತಿಯೇ ನನ್ನಿಂದ ತೊಲಗಿ ಹೋಗುತ್ತಾ ಇದೆ, ಬರಿದಾಗುತ್ತಾ ಇದೆ. ಅಲ್ಲಿ ಮೋಹ, ಅಲ್ಲಿ ವಾತ್ಸಲ್ಯ, ಅಲ್ಲಿ ಪ್ರೀತಿ, ಅಲ್ಲಿ ಪ್ರೇಮ